ಹೊನಕೆರೆ ನಂಜುಂಡೇಗೌಡ್ರೆ, ಟೋನ್ ಬದಲಾಗಿದೆ. ಮುಖ್ಯಮಂತ್ರಿಗಳ ಟೋನ್ ಬದಲಾಗಿದೆ. ನಿನ್ನೆ ಎಚ್.ಡಿ. ದೇವೇಗೌಡರು ಅನಿವಾರ್ಯವಾಗಿ ಹೋರಾಟ ಮಾಡುವಂತೆ ಮಾಡಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಕುಮಾರಸ್ವಾಮಿ, ಡಿ.ಕೆ. ಶಿವಕುಮಾರ್ ನಡೀತಾ ಇದ್ರು ಮತ್ತು ಇದು ಜೆಡಿಎಸ್ ನ ಪಿತೂರಿ ಅಂತ ಹೇಳಿದ್ರು ಕೊನೆಗೆ ಸರ್ಕಾರ ಯೂಟರ್ನ್ ಹೊಡಿಬೇಕಾಗಿದೆ. ಆ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣವಾದ ಅಂಶಗಳು ಯಾವುದು ಮತ್ತು ಇವತ್ತಿನ ವಿನಮ್ರತೆ ಇತ್ತಲ್ಲ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ನಡೆಸುವ ಸಂದರ್ಭದಲ್ಲಿ, ನೀವು ಬೇಕಾದ್ರೆ ನನ್ನನ್ನ ಪೊರಕೆಯಿಂದ ಹೊಡೀರಿ, ನನ್ನ ಅಧಿಕಾರಿಗಳನ್ನ ಹೊರಿಬೇಡಿ ಅನ್ನೋದು, ಇದೆಲ್ಲವನ್ನ ತಾವು ಯಾವ ದೃಷ್ಟಿಕೋನದಿಂದ ನೋಡ್ತೀರಿ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ನೋಡಿ, ಬಿಡದಿ ರೈತರು ಬಹುತೇಕರು ನಾನು ನೋಡಿದಂಗೆ, ನಾನು ಕೆಲವ್ರ ಹತ್ರ ಮಾತಾಡಿದ್ವಿ, ಬಹುತೇಕರು ಈ ಯೋಜನೆ ವಿರೋಧ ಇದ್ದಾರೆ. ಬಿಡದಿ ಟೌನ್ಶಿಪ್ಗೆ ವಿರೋಧ ಇದ್ದಾರೆ. ನಾವು ಭೂಮಿ ಕೊಡೋದಿಲ್ಲ, ನಮ್ಮ ಬದುಕನ್ನ ಬೀದಿ ಪಾಲ್ ಮಾಡ್ಬಿಡಿ ಅಂತ ಹೇಳಿ ಬೇಕಾದಷ್ಟು ಜನ ರೈತರು ಮನವಿ ಮಾಡಿದ್ದಾರೆ. ನಾವು ವಿಡಿಯೋಗಳಲ್ಲಿ ನೋಡಿ, ಬೇಕಾದಷ್ಟು ವಿಡಿಯೋಗಳು ಬಂದಿದೆ ಆ ಸಂಬಂಧ. ಡಿ.ಕೆ. ಶಿವಕುಮಾರ್ನವ್ರನ್ನ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಪರಿಪರಿಯಾಗಿ ಬೇಡ್ತಾರ. ನಮ್ಗೆ ನೀವು ಕೊಡೋಂತ ಪರಿಹಾರ ನಮ್ಗೆ ಬೇಡ, ನಾವು ನಮ್ಮ ಭೂಮಿ ಬಿಡಲ್ಲ, ನಮಗ್ ಬದುಕಕ್ ಬಿಡಿ ಅಂತ ಕೇಳಿದ್ದಾರೆ. ಇಲ್ಲ ಅಂದ್ರೆ ನೀವು ನಮ್ಮ ಭೂಮಿ ಬಲವಂತವಾಗಿ ವಶಪಡಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಒಂದ್ ದೊಡ್ಡ ವಿಷ ಕೊಡಿ, ನಾವು ವಿಷ ಕೊಡಿ ಸಾಯ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ರೈತರು ಎಷ್ಟರ ಮಟ್ಟಿಗೆ ಹತಾಶರಾಗಿದ್ದಾರೆ ಅಂದ್ರೆ, ಇದುವರೆಗೆ ಬಂದಂತ ಸ್ವಾಧೀನಗಳೆಲ್ಲವೂ ಕೂಡ ರೈತರನ್ನ ಬೀದಿ ಪಾಲ್ ಮಾಡಿವೆ. ಉದಾಹರಣೆಗೆ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಬಂತಲ್ಲ, ಕೇಣಿಯವ್ರದ್ದು, ಎಷ್ಟೋ ಜನ ರೈತರು ಭೂಮಿ ಕಳ್ಕೊಂಡ್ರು, ಬದುಕನ್ನು ಕಳ್ಕೊಂಡ್ರು. ಅವ್ರಿಗೆ ಸರಿಯಾದ ಪರಿಹಾರ ಸಿಗ್ಲಿಲ್ಲ. ಅದರಲ್ಲಿ ಕೇಣಿ ಉದ್ಧಾರ ಆದ್ರೂ ಹೊರತು ರೈತರು ಉದ್ಧಾರ ಆಗಿಲ್ಲ. ಹಾಗೆ ಟೋಲ್ಗಳಿಗೆ ರೈತರು ಭೂಮಿ ಕಳ್ಕೊಂಡ್ರಲ್ಲ, ಬೇಕಷ್ಟು ಜನ, ಅವರು ಕೂಡ ಭೂಮಿ ಕಳ್ಕೊಂಡ್ರು, ಕಳ್ಕೊಂಡ್ರು, ಬೀದಿ ಪಾಲಾದ್ರು. ಎಷ್ಟೋ ಜನ ನೀವು ನೋಡಿರ್ಬೇಕು, ಟೋಲ್ಗಳಲ್ಲಿ ಅವರು ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಆ ವೆಹಿಕಲ್ಗಳನ್ನ ಇದ್ ಮಾಡೋದಕ್ಕೆ, ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ, ದುಡ್ಡು ವಸೂಲ್ ಮಾಡೋದಕ್ಕೆ ಕೂತಿರ್ತಾರೆ. ಈ ತರ ಇದೆ. ಇದು ಬಳ್ಳಾರಿ ಜಿಲ್ಲೆಯಲ್ಲಿ, ನಾನು ಬಳ್ಳಾರಿ ಕೆಲಸ ಮಾಡಿದೆ 3 ವರ್ಷದ ಹಿಂದೆ. ಬಳ್ಳಾರಿ ಜಿಲ್ಲೆ ಕುಡತಿನಿ ಭಾಗದಲ್ಲಿ, ಹೊಸಪೇಟೆ ಮತ್ತೆ ಬಳ್ಳಾರಿ ಭಾಗದಲ್ಲಿ 12,000 ಎಕರೆ ಜಮೀನನ್ನ, ರೈತರ ಜಮೀನು ವಶಪಡಿಸ್ಕೊಂಡಿದ್ದಾರೆ. ಅಲ್ಲಿ ಯಾವ ಪ್ರಾಜೆಕ್ಟು ಬರಲಿಲ್ಲ, ಕೈಗಾರಿಕೆಗಳಿಗೆ ಅಂತ ವಶಪಡಿಸ್ಕೊಂಡಿದ್ದಾರೆ, ಯಾವ ಪ್ರಾಜೆಕ್ಟು ಬರಲಿಲ್ಲ, ರೈತರಿಗೆ ಪರಿಹಾರ ಸಿಗ್ಲಿಲ್ಲ. ಬಿಡಿಗಾಸಿನ ಪರಿಹಾರ ಕೊಟ್ಟಿದ್ದಾರೆ. ಆಮೇಲೆ ಕೆಲವು ರೈತರು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿ 26 ದೇವದಾಸಿಯರ 52 ಎಕರೆ ಜಮೀನು ಕೂಡ ವಶಪಡಿಸ್ಕೊಂಡಿದೆ ಸರ್ಕಾರ. ಆ ದೇವದಾಸಿಯರಿಗೆ ಪುನರ್ವಸತಿ ಕಲ್ಪಿಸೋ ದೃಷ್ಟಿಯಿಂದ ಭೂಮಿಯನ್ನು ಕೊಟ್ಟಿದ್ರು. ಅವ್ರ ಬದುಕೇನಾಯ್ತು ಹೇಳಿ? ಪುನರ್ವಸತಿ ಕಲ್ಪಿಸೋದಕ್ಕೆ ಜಮೀನ್ ಕೊಟ್ಟು ನೀವು ಅವ್ರ ಜಮೀನ್ ಕಸ್ಕತ್ತೀರಾ ಅಂದ್ರೆ ಏನಾಗ್ಬೋದು? ಅದೇ ತರದ ಒಂದು ಪ್ರಯತ್ನ ಇಲ್ಲಿ ನಡೆದಿರ್ಬೋದು ಬಿಡದಿಲ್ಲ ಅಂತ ಅನ್ಸುತ್ತೆ. ರೈತರು ಅಲ್ಲಿ ಟೌನ್ಶಿಪ್ ಹೆಸರಲ್ಲಿ ಬೀದಿಗೆ ಬರ್ತಾರೆ. ಅವ್ರು ಬಿಡಿಗಾಸು 2 ಕೋಟಿ ಕೊಡ್ಬೋದು, 2.5 ಕೋಟಿ ಕೊಡ್ಬೋದು. ಆ ದುಡ್ಡು ಕರ್ಗತಕ್ಕ ಚೆನ್ನಾಗಿರ್ತಾರೆ. ಆಮೇಲೆ ಅದನ್ನು ಕುಡಿತಾರೆ, ತಿಂತಾರೆ, ಮಜಾ ಮಾಡ್ತಾರೆ, ಬೇರೆ ಬೇರೆ ಇದು ಅಭ್ಯಾಸಗಳನ್ನ ಕಲ್ತ್ಕೊಂತಾರೆ. ಆಮೇಲೆ ಎಲ್ಲರೂ ಮನೆಯವರು ಬೀದಿ ಪಾಲಾಗ್ತಾರೆ, ಅವರು ಬೀದಿ ಪಾಲಾಗ್ತಾರೆ. ಇದು ಬಹಳ ಅಪಾಯದ ಇದು ಬೆಳವಣಿಗೆ. ಈ ತರ ಆಗ್ಬಾರ್ದು. ಒಂದ್ ಹಂತದಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಈ ಯೋಜನೆಯನ್ನ ಮಾಡಿಯೇ ಸಿದ್ಧ. 80% ರೈತರು ನಮ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ. 2019 ಭೂ ಸ್ವಾಧೀನ ಕಾಯ್ದೆ ಅನ್ವಯ 80% ರೈತರು ಒಪ್ಪಿಗೆ ಕೊಟ್ರೆ ನಾವು ಯೋಜನೆ ಮಾಡ್ಬೋದು, ಈ ತರದೆಲ್ಲವನ್ನ ಹೇಳ್ತಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಸರ್ಕಾರ, ಮಂಡಲಹಳ್ಳಿಯ ಘಟನೆ, ದೇವೇಗೌಡರು ಹೋರಾಟದ ಕಣಕ್ಕೆ ಬಂದು ಎಚ್ಚರಿಕೆ ಕೊಟ್ಟಿದ್ದು, ಇದೆಲ್ಲವೂ ಸರ್ಕಾರ ತನ್ನ ತೀರ್ಮಾನವನ್ನ ಮರುಪರಿಶೀಲನೆ ಮಾಡ್ಕೊಳ್ಳೋದಕ್ಕೆ ಕಾರಣ ಆಯ್ತಾ? ಕಾರಣ ಆದ ಅಂಶಗಳ ಬಗ್ಗೆ ತಮ್ಗೇನ್ ಅನ್ಸುತ್ತೆ? ಯಾವ ಅಂಶಗಳು ಇರಬಹುದು ಅಂತ ಅನ್ಸುತ್ತೆ? ಅಲ್ಲ, ನಾನು ಆಗ್ಲೇ ನಿಮ್ಗೆ ಹೇಳಿದೆ, ರೈತರು ಒಗ್ಗಟ್ಟಿದ್ದಾರೆ. ಅಲ್ಲಿ ಯಾರೋ ಕೆಲವರು ರಾಜಕೀಯ ಪಕ್ಷಗಳ ಹಿಂಬಾಲಕರು, ಅವರ ಚೇಲಾಗಳು. ಇಲ್ಲ, ಒಂದು ನಿಮಿಷ. ಆದ್ರೆ ಇಲ್ಲಿ ಆದಷ್ಟು ರೈತರ ಇಬ್ಬಾಗ ಯಾವ ಹೋರಾಟದಲ್ಲೂ ಹೆಚ್ಚಾಗಿರ್ಲಿಲ್ಲ. ರಾಜ್ಯ ರೈತ ಸಂಘ ಕೂಡ ಅವ್ರ ಜೊತೆ ನಿಲ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೆ. ಯಾಕೆಂದ್ರೆ ಸ್ವಲ್ಪ ಮಂದಿ ಜೆಡಿಎಸ್ ಜೊತೆ ನಿಂತಿದ್ರು ಮತ್ತು ಜೆಡಿಎಸ್ ಮತ್ತು ಕುಮಾರಸ್ವಾಮಿ ಇದರ ಸಂಪೂರ್ಣ ರಾಜಕೀಯ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೂ ಇದ್ದಾರೆ. ಅದ್ರಲ್ಲಿ ಯಾವುದೇ 2 ಮಾತಿಲ್ಲ. ಯಾಕೆಂದ್ರೆ ಅವರೇ ಆರಂಭ ಮಾಡಿರೋ ಯೋಜನೆ. ಒಂದಷ್ಟು ಮಂದಿ ರೈತರು ಭೂಮಿಯನ್ನ ಕೊಟ್ರು, ಪರಿಹಾರ ತಗೊಂಡ್ರು, ಕೌಂಟರ್ ಪ್ರೊಟೆಸ್ಟ್ ಮಾಡಿದ್ರು. ಅಲ್ಲಿ ಯಾರು ಭೂಮಿ ಬೇಕು ಅಂತ ಹೋರಾಟ ಮಾಡ್ತಿದ್ರು, ನಾವು ನಮ್ ಭೂಮಿ ಕೊಡ್ತೀವಿ ಅಂತ ಕೌಂಟರ್ ಪ್ರೊಟೆಸ್ಟ್ ಮಾಡಿದ್ರು. ಇಲ್ಲಿ ಸಂಪೂರ್ಣ ಒಗ್ಗಟ್ಟು ಇರ್ಲಿಲ್ಲ. ಅಲ್ಲ, ನಾನು ಹೇಳಿದ್ದು ಬಹುತೇಕ ರೈತರು ಅಂತ ಹೇಳಿದೆ. ನಾನು ಒಗ್ಗಟ್ಟು ಎಲ್ಲ ರೈತರು ಅಂತ ಹೇಳಲಿಲ್ಲ. ನಾನು ಬಹುತೇಕ ರೈತರು ತಮ್ಮ ಜಮೀನನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರು. ಕೆಲವು ರಾಜಕೀಯ ಪಕ್ಷಗಳ ಹಿಂಬಾಲಕರು ಪರ ಮತ್ತು ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡಿದ್ರು. ಜೆಡಿಎಸ್ ಪರ ಇರೋಂತ ಕೆಲವು ರೈತರು ಜಮೀನು ಬಿಟ್ಕೊಡಲ್ಲ ಅಂತ ಹೇಳಿ ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ಪರವಾಗಿರುವಂತ ಕೆಲವು ರೈತರು ಜಮೀನನ್ನ ಬಿಟ್ಕೊಡ್ತೀವಿ, ನಾವು ಪರಿಹಾರ ತಗೊಳ್ತೀವಿ ಅಂತ ಇದ್ ಮಾಡಿದ್ರು.
ಅದು ಬಹಳ ದುರದೃಷ್ಟಕರ. ರೈತರನ್ನ ಹಿಂಗೆ ರಾಜಕೀಯ ಪಕ್ಷಗಳು ರಾಜಕೀಯ ಇದರಲ್ಲಿ ಈ ಹಿತಾಸಕ್ತಿಯನ್ನ ಮುಂದಿಟ್ಕೊಂಡು ರೈತರು ನೋಡಿತಾರಲ್ಲ, ಅದು ಬಹಳ ದುರದೃಷ್ಟಕರ. ಅಲ್ಟಿಮೇಟ್ಲಿ ಅವರ ಬದುಕು ಹಾಳಾಗೋಗುತ್ತೆ. ನೋಡಿ, ನಾನು ಆಗ್ಲೇ ಹೇಳ್ದಂಗೆ ರೈತರು ಎಲ್ಲೆಲ್ಲಿ ಭೂಮಿ ಕಳ್ಕೊಂಡಿದ್ದಾರೆ ಅಲ್ಲೆಲ್ಲ ಬೀದಿ ಪಾಲಾಗಿದ್ದಾರೆ. ಇಲ್ಲೂ ಕೂಡ ಬಹುತೇಕ ರೈತರು ಭೂಮಿ ಕೊಡೋದಕ್ಕೆ ಒಪ್ಲಿಲ್ಲ. ಆಮೇಲೆ ನಿಮ್ಗೆ ಕುಮಾರಸ್ವಾಮಿ ಅವ್ರನ್ನ ಹಿತಾಸಕ್ತಿಯನ್ನ ನೀವು ಪ್ರಶ್ನೆ ಮಾಡ್ಬೋದು. ಅವರು ನಿಜವಾಗ್ಲೂ ಕಾಳಜಿಯಿಂದ ರೈತರ ಪರವಾಗಿ ನಿಂತರ ಅಥವಾ ರಾಜಕೀಯ ಉದ್ದೇಶದಿಂದ ನಿಂತರ ಅನ್ನೋದು ಮುಂದಿನ ದಿನಗಳಲ್ಲಿ ಅದು ಸ್ಪಷ್ಟ ಆಗುತ್ತೆ ನಮ್ಗೆ. ಆದ್ರೆ ದೇವೇಗೌಡರ ವಿಚಾರ ಬಂದಾಗ ದೇವೇಗೌಡರ ರೈತರ ಹಿತಾಸಕ್ತಿಯನ್ನ ಕಾಪಾಡುವಲ್ಲಿ ಇರುವಂತ ಬದ್ಧತೆ ಇದೆಯಲ್ಲ, ರೈತರ ಪರವಾದಂತ ಬದ್ಧತೆ, ಅದನ್ನ ಪ್ರಶ್ನೆ ಮಾಡಕ್ಕಾಗಲ್ಲ. ನನ್ಗೆ ದೇವೇಗೌಡರ ಬಗ್ಗೆ 10 ಆಕ್ಷೇಪಗಳಿವೆ. ಆದ್ರೆ ಕಾವೇರಿ ವಿಚಾರದಲ್ಲಿ ನಾನು ಡೆಲ್ಲಿಲಿ ಕೆಲಸ ಮಾಡಿದೀನಿ, ಅವರ ಸಂಸತ್ ಭಾಷಣಗಳನ್ನ ನಾನು ಕವರ್ ಮಾಡಿದೀನಿ. ಕಾವೇರಿ ವಿಚಾರದಲ್ಲಿ, ಕೃಷ್ಣ ವಿಚಾರದಲ್ಲಿ, ಬೇರೆ ಬೇರೆ ರೈತರ ಹಿತಾಸಕ್ತಿ ವಿಚಾರ ಬಂದಾಗ ದೇವೇಗೌಡರು ಬಹಳ ಕಟ್ಟುನಿಟ್ಟಾಗಿ ವಿರೋಧ ಮಾಡಿದರೆ ರೈತರ ಪರವಾಗಿ ದನಿ ಎತ್ತಿದ್ದಾರೆ. ಅದ್ರಲ್ಲಿ ಎರಡನೇ ಮಾತಿಗಿಲ್ಲ. ಈಗ ರಾಜಕೀಯಕ್ಕೆ ಕುಮಾರಸ್ವಾಮಿ ಬಳಸ್ಕೊತಾರೋ ಇಲ್ವೋ ಮುಂದಿನ ದಿನಗಳಿಗೆ ಗೊತ್ತಾಗತ್ತೆ. ಆದ್ರೆ ಬಿಡದಿ ಟೌನ್ಶಿಪ್ ಬೇಕಾ ಬೇಡವಾ ಅನ್ನೋದಷ್ಟೇ ಪ್ರಶ್ನೆ ಇರೋದು. ನೋಡಿ, ಬಿಡದಿನಲ್ಲಿ ಇವರು ವಶಪಡಿಸ್ಕೊಳಕ್ ಕೊಟ್ಟಿರೋದು ಅತ್ಯಂತ ಫಲವತ್ತಾದ ಭೂಮಿ, ಕೃಷಿ ಭೂಮಿ. ನೋಡಿ, ಯಾವುದೇ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಬಂಜರು ಭೂಮಿಲಿ ಬರ್ಬೇಕೆ ಹೊರತು ಹಿಂಗೆ ಕೃಷಿ ಭೂಮಿ ಫಲವತ್ತಾದ ಭೂಮಿಲಿ ಮಾಡಬಾರ್ದು. ಅದು ಸರಿಯಲ್ಲ. ನಾಳೆ ಅನ್ನದ ಪ್ರಶ್ನೆ ಬರುತ್ತೆ. ಈ ದೇಶದ ಜನಸಂಖ್ಯೆ ಬಹಳ ದೊಡ್ಡದಿದೆ, 106 ಕೋಟಿ ಜನರಿದ್ದಾರೆ, 140 ಕೋಟಿ ಹೋಗ್ತಾ ಇದೀವಿ ನಾವು. ಗ್ರೀನ್ ರೆವಲ್ಯೂಷನ್ ಆಗದೆ ಇದ್ರೆ ಜನ ಹಸುವಿನಿಂದ ಸತ್ತೋಗ್ತಿದ್ರು. ಅವಾಗ ಆ ಕಾರಣಕ್ಕೆ ನಾವು ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅವ್ರನ್ನ ನೆಟ್ ಮಾಡ್ಕೋಬೇಕು. ಅವ್ರ ಅಧಿಕಾರಕ್ಕೆ ಬಂದ ನಂತರ ಗ್ರೀನ್ ರೆವಲ್ಯೂಷನ್ ನಡೆದಿದೆ. ಈ ದೇಶದಲ್ಲಿ ಹಸುವಿನಿಂದ ಸಾವು ಸಂಖ್ಯೆ ಕಮ್ಮಿ ಆಗಿದೆ ಮೇಡಮ್. ಓಕೆ. ಜೊತೆಗೆ ಇನ್ನೊಂದು ಅಂಶ ಏನು ಅಂತಂದ್ರೆ, ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ಸುದ್ದಿಗೋಷ್ಠಿನ ನೀವು ಗಮನಿಸಿದ್ರೆ ಅತಿ ವಿನಮ್ರತೆ, ಅತಿ ವಿನಯ ಕಾಣಿಸ್ತಾ ಇತ್ತು ಅವರ ಪ್ರತಿ ಮಾತಿನಲ್ಲಿ. ಅತಿ ವಿನಯ ಯಾವುದರ ಲಕ್ಷಣವೋ ಗೊತ್ತಿಲ್ಲ, ಆದ್ರೆ ರೈತ ವಿರೋಧಿ ಅನ್ನೋದನ್ನ ತಗೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಸಿಗ್ತಾ ಇಲ್ಲ. ಮತ್ತು ಆ ಎಚ್ಚರಿಕೆ ಅವರಿಗೆ ಅರಿವು ಆಗಿದೆಯಾ? ಇದ್ರ ಬಗ್ಗೆ ಏನ್ ಅನ್ಸುತ್ತೆ ತಮ್ಗೆ? ಅಲ್ಲಿ ನೋಡಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಮನವರಿಕೆ ಆಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ದೇವೇಗೌಡರು ಮಾತಾಡಿದ್ರು, ರೈತರುಗಳು ಕೂಡ ಅವ್ರಿಗೆ ಪರಿಪರಿಯಾಗಿ ಇದ್ದೇ ಬೆಡ್ಕೊಂಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದೊಳಗೇನೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ, ಅಭಿಪ್ರಾಯ ಭೇದ ಇದೆ, ಭಿನ್ನಾಭಿಪ್ರಾಯಗಳಿವೆ. ನೋಡಿ, ಬಿ ಕೆ ಹರಿಪ್ರಸಾದ್ ನಾವು ಬಲವಂತವಾಗಿ ರೈತರ ಜಮೀನನ್ನ ಸ್ವಾಧೀನ ಪಡಿಸ್ಕೊಳ್ಳಲ್ಲ, ರೈತರು ವಿರೋಧ ಮಾಡಿದ್ರೆ ನಾವು ಸ್ವಾಧೀನ ಪ್ರಕ್ರಿಯೆಯಿಂದ ಅವ್ರನ್ನ ಹೊರಗಡೆ ಇಡ್ತೀವಿ ಅಂತ ಹೇಳಿ ಬಿ ಕೆ ಹರಿಪ್ರಸಾದ್ ಆರಂಭದಲ್ಲಿ ಹೇಳಿದ್ರು. ಆಮೇಲೆ ಜಿ ಪರಮೇಶ್ವರ್ ಕೂಡ ಇದೇ ಮಾತು ಹೇಳಿದ್ರು. ಆದ್ರೂ ಕೂಡ ಯಾಕೆ ಈ ನಿಟ್ಟಿನಲ್ಲಿ ಸರ್ಕಾರ ಮುಂದುವರಿತು ಅನ್ನೋದು ಪ್ರಶ್ನೆ, ಯಾಕೆ ಅವರು ಜಮೀನುಗಳನ್ನ ಸರ್ವೆ ಮಾಡಕ್ ಹೋದ್ರು ಅನ್ನೋದು ಪ್ರಶ್ನೆ. ಸೊ ಈ ಕಾರಣಕ್ಕೆ ಸರ್ಕಾರದ ಒಂಥರ ದ್ವಂದ್ವ ನೀತಿ ಅನ್ಸುತ್ತೆ. ಈಗ ನೋಡಿ, ಕೆಲವರು ಭೂಮಿ ಕೊಡ್ತಾರೆ ಅಂತ ಹೇಳಿ ಭೂಮಿ ತಗೊಳ್ತಾರೆ. ನಾಳೆ ಏನ್ ಮಾಡ್ತಾರೆ ಅಂದ್ರೆ, ಇಷ್ಟು ಜನ ನಮಗ್ ಭೂಮಿ ಕೊಟ್ಟಿದ್ದಾರೆ, ಉಳಿದವ್ರು ಬಿಟ್ಕೊಡ್ಬೋದು ಅಂತ ಹೇಳಿ ಅವರು ಒಂದು ಇದಾಗ್ ಮಾಡ್ಬೋದು, ಒಂದು ಬಲವಂತ ಮಾಡ್ಬೋದು. ಅದು ಸರಿಯಾದ ಕ್ರಮ ಅಲ್ಲ. ಒಂದು ಏರಿಯಾದಲ್ಲಿ ನೋಡಿ, ನೀವು ಆಗ್ಲೇ ಪ್ರಸ್ತಾಪ ಮಾಡಿದ್ರಿ, 2013 UPI ಲ್ಯಾಂಡ್ ಅಕ್ವಿಷನ್ ಇದೆಯಲ್ಲ, ಆ ಲ್ಯಾಂಡ್ ಅಕ್ವಿಷನ್ ಅಲ್ಲಿ PPP ಪ್ರೈವೇಟ್ ಅಂಡ್ PPP ಪ್ರಾಜೆಕ್ಟ್ಗೆ 70% ರೈತರು ಒಪ್ಪಿಗೆ ಕೊಡಬೇಕು. ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳಿಗೆ ಸರ್ಕಾರದ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ ಸರ್ಕಾರ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ 70% ಕೊಡಬೇಕು. PPP ಮಾಡೆಲ್ಗಳಿಗೆ, ಪ್ರೈವೇಟ್ ಪ್ರಾಜೆಕ್ಟ್ಗಳಿಗೆ 80% ಜನ ಒಪ್ಪಿಗೆ ಕೊಡಬೇಕು. ಇಲ್ಲಿ ಯಾರು ಸಭೆ ನಡೆಸಿದ್ರು, ಯಾರು ಒಪ್ಪಿಗೆ ಕೊಟ್ರು, ಎಲ್ ಸಭೆ ನಡೆಸಿತು ಯಾವ್ದು ಗೊತ್ತಿಲ್ಲ. ಅಲ್ಲಿನ ರೈತ ಸಂಘದವರು ನಮ್ ಜೊತೆ ಮಾತಾಡ್ತಾ ಹೇಳಿದೇನು ಅಂತಂದ್ರೆ, ಸಭೆ ಮಾಡಿದ್ದಾರೆ, ಆದ್ರೆ ಸಭೆಯಲ್ಲಿ 60% ಹೆಚ್ಚಿನ ಜನ ವಿರೋಧ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದಾರೆ. ಅವರು ಅಧಿಕೃತವಾಗಿ ಮನವಿ ಕೊಟ್ಟಿದ್ದಾರೆ. ಬಟ್ ಅದೆಲ್ಲವನ್ನ ಸೆಟ್ ಅಸೈಡ್ ಮಾಡಿತ್ತು ರಾಜ್ಯ ಸರ್ಕಾರ. ನೋಡಿ, ಈಗಿನ ರೈತ ಚಳವಳಿಗಳ ರೈತ ನಾಯಕರನ್ನ ನಾನು ನಂಬೋ ಸ್ಥಿತಿಲಿ ಇಲ್ಲ. ನಾನು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ND ಸುಂದರೇಶ್ ಅವರು, ಬೇರೆ ಬೇರೆಯವರು ರೈತ ಚಳವಳಿಯನ್ನ ನೋಡ್ಕೊಂಡು ಬಂದಿದ್ದೀನಿ ನಾನು. ಅವ್ರಿಗೆ ಇದ್ದಂತ ಪುಟ್ಟಣಯ್ಯನವರು, ಅವರೆಲ್ಲರೂ ಎಷ್ಟು ರೈತ ಚಳವಳಿಗೆ, ರೈತ ಹಿತಾಸಕ್ತಿಗೆ ಬದ್ಧರಾಗಿದ್ರು ಅಂದ್ರೆ ಅದನ್ನ ಹೇಳಕ್ ಅಸಾಧ್ಯ, ಎಷ್ಟೊಂದು ಬದ್ಧರಾಗಿದ್ರು. ನೋಡಿ, ನಾನು ವಿಡಿಯೋಗಳನ್ನ ಗಮನಿಸ್ದೆ, ಇನ್ಕ್ಲೂಡಿಂಗ್ ಭಾರತಿ ವಿಡಿಯೋನು ಕೂಡ ಗಮನಿಸ್ದೆ. ಬಹುತೇಕ ರೈತರು ಹೇಳೋದು, ಇಲ್ಲಿ ಸಭೆಗಳೇ ನಡೆದಿಲ್ಲ ಅಂತ ಹೇಳ್ತಾರೆ. ಯಾವಾಗ ಸಭೆ ನಡೀತು ಹೇಳಿ ಅಂತ ಹೇಳ್ತಾರೆ. ರೈತರು ಹೇಳೋದ್ ನಿಜನೋ ಅಂತ ರೈತ ಸಂಘದ ನಾಯಕರುಗಳು ಹೇಳೋದ್ ನಿಜನೋ? ಯಾರಾದ್ರೂ ಒಬ್ರು ಸತ್ಯ ಹೇಳ್ಬೇಕಲ್ಲ.
ಯಾರು ಸತ್ಯ ಹೇಳ್ತಾ ಇದಾರೆ ಹಾಗಾದ್ರೆ? ಅದನ್ನು ಸ್ಪಷ್ಟಪಡಿಸ್ಲಿ. ರೈತ ಚಳುವಳಿಯವರು ಯಾವ ಟೈಮಲ್ಲಿ, ಯಾವ ದಿನ, ಎಲ್ಲಿ ನಡೀತು ಸಭೆ ಅಂತ ಸ್ಪಷ್ಟಪಡಿಸ್ಲಿ. ಯಾಕೆ ಸ್ಪಷ್ಟಪಡಿಸಬಾರ್ದು? ಈ ತರ ರೈತರ ಬದುಕಿನಲ್ಲಿ ಯಾರೇ ಆಟ ಆಡಿದ್ರು ಕೂಡ ರೈತ ಸಂಘದ ನಾಯಕರಿರ್ಲಿ ಮತ್ತೆ ರಾಜಕೀಯ ಪಕ್ಷಗಳ ನಾಯಕರಿರ್ಲಿ ಆಟ ಆಡೋದು ಸರಿ ಅಲ್ಲ. ನಾನು ಅಭಿವೃದ್ಧಿಗೆ ವಿರುದ್ಧವಾಗಿಲ್ಲ, ಆದ್ರೆ ಫಲವತ್ತಾದ ಭೂಮಿಯನ್ನ ಪ್ರಾಜೆಕ್ಟ್ಗಳಿಗೆ ವಶಪಡಿಸ್ಕೊಳ್ಳೋದಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. ಅದ್ರ ಜೊತೆಗೆ ಇಂಡಸ್ಟ್ರಿ ಮತ್ತೆ ಅಗ್ರಿಕಲ್ಚರ್ ನಡುವೆ ಯಾವಾಗ್ಲೂ ಬ್ಯಾಲೆನ್ಸ್ ಇರ್ಬೇಕು. ಎನ್ವೈರನ್ಮೆಂಟ್ ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲಾ ಯೋಜನೆಗಳನ್ನ ರೂಪಿಸ್ಬೇಕು. ಪರಿಸರ ಸಂರಕ್ಷಣೆಯನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲಾ ಯೋಜನೆಗಳನ್ನ ರೂಪಿಸ್ಬೇಕು. ಸೊ ಅದಾದಾಗ ಮಾತ್ರನೇ ನಾವು ಬದುಕಕ್ ಸಾಧ್ಯ. ಇಂಡಸ್ಟ್ರಿಗಳು ತಗೊಂಡು ಏನ್ ಮಾಡ್ತೀರಾ? ನಾಳೆ ಅಕ್ಕಿ ಬೆಲೆ 200 ರೂಪಾಯಿ 250 ರೂಪಾಯಿ ಆದ್ರೆ ಬಡವ್ರು ಹೆಂಗೆ ಕೊಡ್ಲಕ್ಕಾಗತ್ತೆ? ತರಕಾರಿ ಬೆಲೆ ಈಗಾಗಲೇ ಎಷ್ಟೆಷ್ಟು ಹೋಗ್ತಾ ಇದೆ, ಎಷ್ಟು ಬೆಳೀತಾ ಇದೆ ಅಂತ ನಿಮ್ಗೆ ಗೊತ್ತಿದೆ. ಈಗಾಗಲೇ ಬಹುತೇಕ ರೈತರು ತಮ್ಗೆ ಕೃಷಿ ಲಾಭದಾಯಕ ಅಲ್ಲ ಅಂತ ಹೇಳಿ ನಗರ ಪ್ರದೇಶಗಳ ಮುಂದೆ ಕೂಲಿ ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದೀವಿ. ಸೊ ಇದ್ರ ಬಗ್ಗೆ ಪ್ರತಿಯೊಬ್ರು ಯೋಚನೆ ಮಾಡ್ಬೇಕಾದಂತ ಒಂದು ಗಂಭೀರ ವಿಚಾರ ಇದು. ಈ ನಿಟ್ಟಿನಲ್ಲಿ ಯೋಚನೆ ಅಂತೂ ಸರ್ಕಾರ ಈ ತೀರ್ಮಾನವನ್ನ ತಗೊಂಡಿದೆ. ಇದಕ್ಕೆ ಮುಂದೆ ಯಾವ ರೀತಿ ಪ್ರತಿಕ್ರಿಯೆಗಳ ವ್ಯಕ್ತ ಆಗತ್ತೆ ಮತ್ತು ರಾಜಕೀಯ ಇದ್ರ ನಡುವೆ ಹೇಗ್ ನಡೆಯುತ್ತೆ ನೋಡೋಣ, ಕಾದ್ ನೋಡೋಣ. ನೋಡಿ, ನಾನು ಹೇಳ್ತೀನಿ, ಇನ್ನೊಂದು ಮಾತು ಹೇಳ್ತೀನಿ ನಿಮ್ಗೆ. ಇವ್ರು ಮಾಡ್ಲೇಬೇಕು ಟೌನ್ಶಿಪ್ ಅಂದ್ರೆ ಮಾಡ್ಲಿ, ರೈತರು ಒಪ್ಪಿಗೆ ಪಟ್ಕೊಳ್ಳಿ. ಆದ್ರೆ ಒನ್ ಟೈಮ್ ಕಾಂಪನ್ಸೇಷನ್ ಕೊಟ್ಟು ಅವ್ರು ಬೀದಿ ಪಾಲ್ ಮಾಡೋ ಬದಲು, ನೋಡಿ ಪೂನಾ ಹತ್ರ ಒಂದು ಮಗರ್ಪಟ್ಟ ಅನ್ನೋ ಒಂದು ಏರಿಯಾದಲ್ಲಿ ಒಂದು ಟೌನ್ಶಿಪ್ ನ ಬರೀ 430 ಎಕರೆ ಜಮೀನಲ್ಲಿ ಡೆವಲಪ್ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಡೆವಲಪ್ ಮಾಡಿದ್ದಾರೆ ಅಂದ್ರೆ, ಅಲ್ಲಿ ರೈತರು ಶೇರ್ ಹೋಲ್ಡರ್ಸ್ ಇದ್ದಾರೆ, ಷೇರುದಾರರು. ಪ್ರತಿನಿತ್ಯ ಅವ್ರಿಗೆ ಲಾಭದಲ್ಲಿ ಇದು ಬರುತ್ತೆ, ಏನೋ ಪಾಲು ಬರುತ್ತೆ. ಆತರ ಮಾಡಿ ನಿರಂತರವಾಗಿ ಅವ್ರಿಗೆ ಆದಾಯ ಬರೋ ರೀತಿಲಿ ಮಾಡಿದ್ರೆ ರೈತರು ಬದುಕ್ತಾರೆ, ಯೋಜನೆಗಳು ಬರುತ್ತೆ, ಎಲ್ಲವೂ ಕೂಡ ಇದಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ? ಯಾರ್ದೋ ಜಮೀನ್ ಕೊಡೋದು, ಪ್ರಾಜೆಕ್ಟ್ ಕೊಡೋದು, ಒಬ್ರು ಶ್ರೀಮಂತರಾಗೋದು, ಅರಮನೆಗಳು ಕಟ್ಟೋದು, ಇನ್ನೊಬ್ರು ಬಿಕಾರಿಗಳಾಗಿ ಬೀದಿಗೆ ಬೀಳೋದು, ಇವೆಲ್ಲ ಯಾವ ಏನು ವೆಲ್ಫೇರ್ ಸ್ಟೇಟ್ ಅಲ್ಲಿ ಸಾಧ್ಯ ಹೇಳಿ? ಇಂಡಿಯಾದಲ್ಲಿ ಮಾತ್ರನೇ ಸಾಧ್ಯ. ವೆಲ್ಫೇರ್ ಸ್ಟೇಟ್ ಜನರು ವೆಲ್ಫೇರ್ಗೆ ಇಷ್ಟಬೇಕು ಹೊರತು ಉದ್ಯಮಿಗಳ ವೆಲ್ಫೇರ್ಗೆ, ಶ್ರೀಮಂತರ ವೆಲ್ಫೇರ್ಗೆ ಅಲ್ಲ ಮೇಡಮ್. ಓಕೆ, ಸರ್ಕಾರಗಳು ಜನರ ಕಲ್ಯಾಣ ಮಾಡ್ತಾವೆ ಅನ್ನೋ ಕಾಲ ಹೊರಟು ಹೋಗಿದೆ ಹೊನ್ಕೆರೆ ನೆಂಚನರೇಗೌಡ್ರೆ. ಜನರ ನಿಂತ್ಕೊಳ್ಬೇಕು ಅವ್ರ ಕಲ್ಯಾಣಕ್ಕೆ. ಹಾಗೆ ನಿಂತಿದ್ದಾರೆ ಜನ. ಆ ಕಾರಣಕ್ಕಾಗಿ ಸರ್ಕಾರ ಇವತ್ತು ನಿರ್ಧಾರ ತಗೊಂಡಿದೆ ಅಂತ ಅನ್ಸುತ್ತೆ. ಧನ್ಯವಾದಗಳು. ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ತೆ.